ಅಯ್ಯ ನಿಮ್ಮಲ್ಲಿ ಜಾಸ್ತಿ ಪ್ರೀತಿ ಇದೆ ಅನ್ಸುತ್ತೆ ನೋಡಿ. ಜಸ್ಟ್ ಪಾಸ್, ನಾನು ಸ್ಟೂಡೆಂಟ್ ಅದಕ್ಕೆ. ಅದು ಸ್ಟ್ಯಾಂಡ್ ಸ್ವಲ್ಪ ಇದು ಮಾಡಿ ಕೆಳಗೆ, ಅದು ಆ ಕಡೆದು ಸೈಡ್ ಹೊಟ್ಟೋಗಿದೆ. ಸಾರಿ ಅಡಚಣೆಗಾಗಿ ನಮ್ಮ ಪೋಸ್ಟರು ಸ್ಟ್ಯಾಂಡಿಗಳು ಯಶವಂತ್ ಅವ್ರನ್ನ ಬಿದ್ದು ಆಪ್ಕೋತಾ ಇದೆ. ನಿಮ್ಮಲ್ಲಿ ಜಾಸ್ತಿ ಲವ್ ಆಗಿದೆ. ಅವನು ನಂತರ ಜಸ್ಟ್ ಪಾಸ್ ಅಲ್ವಾ ಅಂತ ಅದಕ್ಕೆ ನಮ್ಮವ್ರು ಇದ್ರು ಅಂತ ಬಂದು ನಿಮ್ಮನ್ನ ಹಗ್ ಮಾಡ್ಕೋತಿದೆ. ನಮ್ಮ ಕಾಲೇಜಿಗೆ ದೊಡ್ಡ ಪೀಡೆಗಳು ನೀವು, ಯಾರು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀರಾ. ಹತ್ರ ಹೋಗಿ ಫೋಟೋಸ್ ಕೊಟ್ಟು ವೆಯ್ಟ್ ಮಾಡ್ತಿದ್ದೆ ಏನು ಹೇಳ್ತಾರೆ ಅಂತ. ಅವ್ರಿಗೆ ನಾನು ಹೋಗಿ ಆಡಿಷನ್ಸ್ ಕೊಟ್ಟು ಬಂದಿದ್ದೆ. ನಾನು ಏನು ಮಾಡಿಲ್ಲ ಸರ್ ಕಾಲೇಜಲ್ಲಿ. ತುಂಬ ಜನ ನನ್ನ ಹೆಸರು ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಅಂದರೆ ನೋಡಿ ಸರ್, ಲವರ್ಸ್ಗೆ ಬರೀ ಫೆಬ್ರವರಿ ಇರುತ್ತೆ, ನಮ್ಮಂಥ ಸಿನಿಮಾ ಲವರ್ಸ್ಗೆ ಇಡೀ ವರ್ಷವೂ ವ್ಯಾಲೆಂಟೈನ್ಸ್ ಡೇ ಇದ್ದಂಗೆ. ಈ ಡಿಸ್ಟಿಂಕ್ಷನ್ ಬಂದವ್ರಿಗೆಲ್ಲ ಕೆಲಸ ಕೊಟ್ಟಿರೋರು ಜಸ್ಟ್ ಪಾಸ್ ಆದವರು. ಎಷ್ಟು ಕಂಪ್ನಿ ಕೊಟ್ಟಿರೋರು ಜಸ್ಟ್ ಪಾಸ್ ಆಗಿರ್ತಾರೆ. ಅಲ್ಲಿ ಅವ್ರಿಗೆಲ್ಲ ಕೆಲಸ ಮಾಡ್ತಿರೋರು ಡಿಸ್ಟಿಂಕ್ಷನ್ನು ಟಾಪರಲ್ಲಿ ಆಗಿರ್ತಾರೆ. ಡಿ ಬಾಸ್ ಹತ್ರ ಅವ್ರ ಕಡೆಯಿಂದ ರೀಚ್ ಮಾಡಿಸೋದು ಇನ್ನೊಂಥರ ಪ್ರಮೋಷನ್. ಅದು ಅವ್ರು ಒಂದು ಮಾತು ಹೇಳಿದ್ರೆ ಗೊತ್ತಲ್ಲ ಎಷ್ಟು ಜನ ಕೇಳ್ತಾರೆ, ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ. ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋಯಿಂಗು ಅವೆಲ್ಲ ನಮ್ಮ ಅದೃಷ್ಟ. ನಾವಿರೋ ಟೈಮಲ್ಲಿ ಅವೆಲ್ಲ ನಾವು ಕಣ್ಣಾರೆ ನೋಡ್ತಿದ್ದೀವಿ. ಹಲೋ ಸರ್, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಸೊ ನನ್ನ ಜೊತೆ ಒಬ್ಬರು ಗೆಸ್ಟ್ ಇದ್ದಾರೆ. ಸೊ ಸೀರಿಯಲ್ ಮೂಲಕ ಸಿನಿಮಾಗಳಲ್ಲಿ ಸಾಕಷ್ಟು ಮಿಂಚ್ತಾ ಇರುವಂಥ ಶ್ರೀಯವ್ರು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ. ನಮಸ್ತೆ ಶ್ರೀ. ಹಾಯ್ ಯಶವಂತ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಹಿಂದೆ ಸೀರಿಯಲ್ ಮಾಡ್ತಾ ಇದ್ರಿ, ಸೀರಿಯಲಲ್ಲಿ ಒಂದು ಒಳ್ಳೆ ಫೇಮ್ ಬಂತು. ಅದಾದಮೇಲೆ ಒಂದು ಪ್ರಮೋಷನ್ ಅನ್ನೋ ಥರ ಸಿನಿಮಾದಲ್ಲಿ ಬರ್ತೀರಾ. ಸಿನಿಮಾದಲ್ಲೂ ಒಂದಷ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಪಾತ್ರಗಳು ಡಿಫ್ರೆಂಟಾಗಿ ನೋಡ್ತಾ ಇದ್ದೀನಿ. ಬಟ್ ಕಾಲೇಜ್ ಹುಡುಗನಾಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದೀರಲ್ಲ, ಯಾಕೆ ಅಂತ? ಅದೇನೋ ಗೊತ್ತಿಲ್ಲ ಸರ್. ಎಲ್ಲ ಪ್ರತಿಯೊಬ್ಬರು ಫಿಲ್ಮ್ ಮೇಕರ್ಸು ನನ್ನಲ್ಲೇ ಬರೀ ಕಾಲೇಜ್ ಹುಡುಗರು ನೋಡ್ತಿದ್ದಾರೆ ಅನಿಸುತ್ತೆ. ಆ್ಯಂಡ್ ಒಂದು ರೀತಿಯಲ್ಲಿ ಒಳ್ಳೇದೇ ಸರ್. ಬಿಗಿನಿಂಗಲ್ಲಿ ಅಪ್ಪು ಸರ್ ಇರ್ಬೋದು, ತುಂಬ ಜನ ಇದ್ದಾರೆ ದೊಡ್ಡ ನಮ್ಮ ಸೀನಿಯರ್ಸ್ ಸ್ಟಾರ್ಗಳೆಲ್ಲ. ಬಿಗಿನಿಂಗಲ್ಲೇ ಕಾಲೇಜ್ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಸರ್ ಕಾಲೇಜ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಆ್ಯಂಡ್ ಬಹುಶಃ ಅವ್ರಿಗೆ ಇಷ್ಟ ಆಗ್ತಿರೋದು ಇನ್ನೊಂದು, ನಾನು ನನ್ನ ಪರ್ಸನಲ್ ಲೈಫಲ್ಲಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಿಲ್ಲ. ಆ ರೀಸನಿಂದ ಏನಾದರೂ ನನಗೆ ಕಾಲೇಜಲ್ಲಿ ಈ ಥರ ಪಾತ್ರದ ಮುಖಾಂತರ, ಶೂಟಿಂಗ್ ಮುಖಾಂತರ ಎಂಜಾಯ್ ಮಾಡೋದಕ್ಕೆ ಈ ಥರ ಸಿಗ್ತಿದೆಯೋ ಗೊತ್ತಿಲ್ಲ. ಬಟ್ ಏನೇ ಆಗ್ತಿದ್ರು ನನಗೆ. ಹಾಗಾದ್ರೆ ಕಾಲೇಜ್ಗೆಲ್ಲ ಹೋಗಿಲ್ಲ? ಹೋಗಿದ್ದೀನಿ, ನೆನಪಿಲ್ಲ ಸರ್ ಹೋಗಿರೋ ಆ ಥರ ಹೋಗಿದ್ದು. ಅಂದರೆ ಕಾಲೇಜ್ ಥರ ಇರಲಿಲ್ಲ ಅದು. ಬರೀ ಒಂದು 2 ವರ್ಷ ಎಂಜಾಯ್ ಮಾಡಿದೆ ನಾನು ಕಾಲೇಜ್ ಲೈಫ್ನ. ಫಸ್ಟ್ PUC, ಸೆಕೆಂಡ್ PUC. ಇನ್ನು ಇಂಜಿನಿಯರಿಂಗ್ ಎಲ್ಲ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡಿರೋದು. ಸೊ ಅದ್ರ ಬಗ್ಗೆ ನೀವೇನಾದರೂ ಕೇಳೋದಾದ್ರೆ ನಂಗೆ ಒಂದು ನೆನಪಿಲ್ಲ. ಬಿಕಾಸ್ 4 ವರ್ಷ ನಾನು ಏನು ಮಾಡಿಲ್ಲ ಸರ್ ಕಾಲೇಜಲ್ಲಿ. ತುಂಬ ಜನ ನನ್ನ ಹೆಸರು ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಇಂಜಿನಿಯರಿಂಗಲ್ಲಿ. ಮೋಸ್ಟ್ಲಿ ಒಂದು 2 ಹುಡುಗಿರು 4 ಜನ ಹುಡುಗರು ಗೊತ್ತಿತ್ತು ಅಷ್ಟೇ ನನ್ನ ಹೆಸರು ಇಡೀ ಕಾಲೇಜಲ್ಲಿ. ಒಂದು ಫೆಸ್ಟ್ಗೂ ಹೋಗ್ತಿರ್ಲಿಲ್ಲ, ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಸಾಕಷ್ಟು ಪ್ರೆಷರ್ ಇತ್ತು, ರಿಸ್ಟ್ರಿಕ್ಷನ್ಸ್ ಇತ್ತು. ಓದಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಎಲ್ಲ. ಸೊ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಒಂದು ಬೇಜಾರಿತ್ತು. ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಬರೀ ಕಾಲೇಜ್ ಸ್ಟೋರಿಗಳೇ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ಸಿನಿಮಾ ಮಾಡ್ಕೊಂಡು ಈ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಲೈಫ್ನ ಎಂಜಾಯ್ ಮಾಡ್ತೀನಿ. ಹಾಗಾದ್ರೆ ಜಸ್ಟ್ ಪಾಸ್ ಸ್ಟೂಡೆಂಟಾ ನೀವು ಕಾಲೇಜಲ್ಲಿ? ಜಸ್ಟ್ ಪಾಸ್ ಅಂದರೆ ಸ್ವಲ್ಪ ಜಾಸ್ತಿ, ಅಂದರೆ ಒಂದು 60-70 ಆ ಥರ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಏನಕ್ಕೆ ಜಸ್ಟ್ ಪಾಸ್ ಕೇಳ್ತಿದ್ದೀನಿ ಅಂತಂದರೆ, ಸೊ ಸಿನಿಮಾ ಪ್ರಮೋಷನ್ ಜಸ್ಟ್ ಪಾಸಲ್ಲಿ ನೀವು ಸದ್ಯಕ್ಕೆ. ಸೊ ಜಸ್ಟ್ ಪಾಸ್ ಸಿನಿಮಾ ಇನ್ನೇನು ರಿಲೀಸ್ಗೂ ಕೂಡ ರೆಡಿ ಇದೆ. ಅದರಲ್ಲೂ ಕೂಡ ಈ ಫೆಬ್ರವರಿ ಅನ್ನೋ ಒಂದು ಮಂತ್ ಇದೆಯಲ್ಲ, ಸೊ ಲವರ್ಸ್ಗಳಿಗೆ, ಫ್ರೆಂಡ್ಸ್ಗಳಿಗೆ ತುಂಬ ಇಷ್ಟ ಆಗುವಂಥ ತಿಂಗಳು ಅಂತ ಹೇಳ್ತಾರೆ. ಸೊ ನೀವೆಲ್ಲ ಒಂದು ಫ್ರೆಂಡ್ಸ್ ಗ್ಯಾಂಗ್ಗೆ ಸಿನಿಮಾದಲ್ಲಿ ಇರೋದ್ರಿಂದ ಆ ಟೈಮಲ್ಲಿ ಬರ್ತಾ ಇದೆ ಸಿನಿಮಾ ಜಸ್ಟ್ ಪಾಸ್. ಹೌದು, ಇದು ಅಂದರೆ ನೋಡಿ ಸರ್, ಲವರ್ಸ್ಗೆ ಬರೀ ಫೆಬ್ರವರಿ ಇರುತ್ತೆ, ನಮ್ಮಂಥ ಸಿನಿಮಾ ಲವರ್ಸ್ಗೆ ಇಡೀ ವರ್ಷವೂ ವ್ಯಾಲೆಂಟೈನ್ಸ್ ಡೇ ಇದ್ದಂಗೆ. ಸೊ ನಮಗೆ ಜೊತೆಗೆ ಬರೀ ಯಾಕಪ್ಪ ಬೇರೆ ತಿಂಗಳು, ನಿಮಗೆ ಲವರ್ಸ್ ಡೇಗೂ ಹೆಲ್ಪ್ ಆಗುತ್ತೆ. ಮೂವಿಗೆ ಡೇಟ್ ಕರ್ಕೊಂಡು ಹೋಗ್ಬೋದು. ಯಾರಾದರೂ ಮೂವಿ ನೋಡೋರಿಗೆ ಗರ್ಲ್ ಫ್ರೆಂಡ್ ಜೊತೆ, ಬಾಯ್ ಫ್ರೆಂಡ್ ಜೊತೆ ಡೇಟಿಗೆ ಬರೋರು, ಅಥವಾ ಪ್ರಪೋಸ್ ಮಾಡೋಕ್ಕೆ ಬರೋರು, ಎಲ್ಲಾದ್ರೂ ಆಚೆ ಕಡೆ ಕರ್ಕೊಂಡು ಹೋಗ್ತಾರಲ್ಲ, ಆವಾಗ ಗ್ಯಾಪಲ್ಲಿ ಒಂದು 3 ಅವರ್ ಟೈಮ್ ಮಾಡಿಕೊಂಡು ಈ ಸಿನಿಮಾಗೂ ನಿಮ್ಮಲ್ಲಿ ಜಾಸ್ತಿ ಪ್ರೀತಿ ಇದೆ ಅನ್ಸುತ್ತೆ ನೋಡಿ. ಜಸ್ಟ್ ಪಾಸ್, ನಾನು ಸ್ಟೂಡೆಂಟ್ ಅದಕ್ಕೆ. ಅದು ಸ್ಟ್ಯಾಂಡ್ ಸ್ವಲ್ಪ ಇದು ಮಾಡಿ ಕೆಳಗೆ, ಅದು ಆ ಕಡೆದು ಕೆಳಗೆ ಇಳಿರಿ. ಅಲ್ಲ, ಅದು ಸೈಡ್ ಹೊಟ್ಟೋಗಿದೆ. ಸಾರಿ ಅಡಚಣೆಗಾಗಿ ನಮ್ಮ ಪೋಸ್ಟರು ಸ್ಟ್ಯಾಂಡಿಗಳು ಯಶವಂತ್ ಅವ್ರನ್ನ ಬಿದ್ದು ಆಪ್ಕೋತಾ ಇದೆ. ನಿಮ್ಮಲ್ಲಿ ಜಾಸ್ತಿ ಲವ್ ಆಗಿದೆ. ಅವನು ನಂತರ ಜಸ್ಟ್ ಪಾಸ್ ಅಲ್ವಾ ಅಂತ ಅದಕ್ಕೆ ನಮ್ಮವ್ರು ಇದ್ರು ಅಂತ ಬಂದು ನಿಮ್ಮನ್ನು ಹಗ್ ಮಾಡ್ಕೋತಿದೆ. ಸೊ ಅದೇ ವ್ಯಾಲೆಂಟೈನ್ಸ್ ಡೇ ವೀಕಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದೇ ಕಪಲ್ಸ್ಗೆ ಒಂದು ಒಳ್ಳೆ ಮೂವಿ ಕೂಡ ಆಗುತ್ತೆ. ಆ್ಯಂಡ್ ಯೂತ್ಸ್ಗೆ ಒಳ್ಳೆ ಮೂವಿ. ಬರೀ ಇವ್ರಿಗಷ್ಟೇ ಅಲ್ಲ, ದೊಡ್ಡವ್ರನ್ನೂ, ಪೇರೆಂಟ್ಸ್ನೂ, ವಯಸ್ಸಾದವ್ರನ್ನೂ ಕೂಡ ಕರ್ಕೊಂಬಂದು ತೋರಿಸೋವಂತಹ ಸಿನಿಮಾ ಇದು. ಬಿಕಾಸ್ ವಿಷಯಗಳು ಅಷ್ಟಿದೆ, ಸ್ಟಫ್ ಇದೆ ತುಂಬ ಸಿನಿಮಾದಲ್ಲಿ. ಪ್ರೀತಿ ಇದೆ, ಒಂದು ಎಮೋಷನ್ಸ್ ಇದೆ, ಮದರ್ ಸೆಂಟಿಮೆಂಟ್ ಇದೆ. ಆ್ಯಂಡ್ ಗುರು ಹಿರಿಯರ ಬಗ್ಗೆ ಒಂದು ಅವ್ರಿಗೆ ಎಷ್ಟು ಗೌರವ ಕೊಡಬೇಕು, ಅವ್ರು ಎಷ್ಟು ಇಂಪಾರ್ಟೆಂಟ್ ನಮ್ಮೆಲ್ಲರ ಲೈಫಲ್ಲಿ, ಅದ್ರ ಬಗ್ಗೆ ಒಂದು ಸಂದೇಶ ಇದೆ. ಆ್ಯಂಡ್ ಥ್ರಿಲ್ಲಿಂಗ್, ಸಸ್ಪೆನ್ಸ್ ಒಂದಷ್ಟು ಎಲಿಮೆಂಟ್ಸ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲವೂ ನಿಮ್ಗೆ ಏನು ಕೇಳ್ತೀರಾ ಎಲ್ಲವೂ ಇದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಬಂದು ನೋಡ್ಬೋದು. ಆ್ಯಂಡ್ ನಿಮ್ಮ ಒಂದು ಪರ್ಸ್ನಲ್ ಕೇಳೋದಾದರೆ,
ಸೊ ಒಂದು ಸೀರಿಯಲ್ ಮಾಡ್ತೀರಾ, ಸೀರಿಯಲಿಂದ ಒಂದು ಸಿನಿಮಾ ಬರ್ತೀರಾ. ಸೊ ಅವಾಗ ಸೀರಿಯಲಲ್ಲಿ ತುಂಬ ಒಂದು ಫೇಮ್ ಆಗಿರೋರಿಗೆ ಸಿನಿಮಾ ಅಪರ್ಚುನಿಟಿಗಳು ಈಸಿಯಾಗಿ ಸಿಗ್ತಾ ಇತ್ತು ಅಂತ ಅವಾಗ ಹೇಳ್ತಾ ಇದ್ರು. ಆ್ಯಂಡ್ ಕ್ಲಿಕ್ ಆಗಿರೋರು ಕೂಡ ಇದ್ದಾರೆ. ಬಟ್ ಈಗ ಸೀರಿಯಲ್ಸ್ಗಳು ಅನ್ನೋದು ಸ್ವಲ್ಪ ಹ್ಯೂಜ್ ಆಗಿ ಬರ್ತಾ ಇದೆ. ಸೀರಿಯಲ್ಗಳು ಪ್ರತಿಯೊಂದು ಚಾನಲಲ್ಲೂ ಏನಿಲ್ಲ ಅಂದರೂ 10 ಸೀರಿಯಲ್ ಬರ್ತಾ ಇದೆ. ಸೊ ಅಲ್ಲಿಂದ ಒಂದು ಫೇಮ್ ಸಿಗುತ್ತೆ, ಅಲ್ಲಿಂದ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಎಲ್ಲರೂ ಕನಸಂತೂ ಇದ್ದೇ ಇರುತ್ತೆ, ಸಿನಿಮಾ ಮಾಡಬೇಕು ಅಂತ. ಬಟ್ ಸಿನಿಮಾದಲ್ಲಿ ಕ್ಲಿಕ್ ಆಗ್ತೀವಾ ಬಿಡ್ತೀವಾ ಅನ್ನೋದು ಒಂದು ಸೆಕೆಂಡ್ರಿ, ಬಟ್ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಕೆಲವೊಂದು ಕಮೆಂಟ್ಸ್ಗಳು ಗಾಂಧಿನಗರದಲ್ಲಿ ಓಡಾಡುವಂಥದ್ದು, ಸೀರಿಯಲ್ ಫೇಮ್ ಸ್ವಲ್ಪ ಸಿನಿಮಾದಲ್ಲಿ ಆಗೋದು ಒಂಚೂರು ಬರಲ್ಲ ಆಗುತ್ತೆ, ಈ ಥರ ಒಂದಷ್ಟು ಕಮೆಂಟ್ಗಳು ಕೇಳಿದರೆ ನೀವು ಪಾಸ್ ಆಗಿರೋದು. ಸೊ ಏನೇನು ಆ ಥರ ಬಂದಿದೆ ಕಮೆಂಟ್ಗಳು ನಿಮಗೆ? ನನಗೆ ಸೀರಿಯಲಲ್ಲಿ ನೋಡಿದಾಗಿಂದನೂ ಎಲ್ಲರೂ ಕೂಡ ನೀನು ಸಿನಿಮಾದಲ್ಲಿ ಮಾಡಬೇಕು, ನನ್ನ ಕೋ ಆ್ಯಕ್ಟರ್ಸೇ ತುಂಬ ಜನ ಸೀರಿಯಲಲ್ಲಿ ಮತ್ತು ಸಾಕಷ್ಟು ಜನ ಆಚೆ ಕಡೆ ಹೋದಾಗೆಲ್ಲ ಸಿನಿಮಾದಲ್ಲಿ ಮಾಡಿರಿ, ಸಿನಿಮಾ ಮಾಡ್ಬೇಕು ನೀವು ಅಂತ ಎಲ್ಲ ತುಂಬ ಹುರಿದುಂಬಿಸೋರು. ಆ್ಯಂಡ್ ಅದು ಅಫ್ಕೋರ್ಸ್ ಆಪರ್ಚುನಿಟಿಗಳು ಸಿಗುತ್ತೆ. ಆ್ಯಂಡ್ ಅಲ್ಲಿದ್ದು ಫೇಮ್ ಇಲ್ಲಿದ್ದು ಫೇಮ್ ಎರಡೂ ಬೇರೆ ಸರ್. ಯಾಕಂದರೆ ಅಲ್ಲಿದ್ದು ಆಡಿಯನ್ಸ್ ಸ್ವಲ್ಪ ಬೇರೆ ಥರ ಇರ್ತಾರೆ. ಏನಂದರೆ ಈಗ ಆಚೆ ಕಡೆ ಹೋಗಿ ಆಗದೇ ಇರೋರು ಸುಮಾರು ಜನ ಟಿ ವಿ ಫಿಕ್ಸ್ ಆಗಿರ್ತಾರೆ. ಯಾಕಂದರೆ ನೀವು ಮನೇಲಿ ಕೆಲಸ ಇದ್ದರೂ ಟಿ ವಿ ನೋಡ್ಬೋದು, ಫೋನಲ್ಲಿದ್ದರೂ ಕೂಡ ನೀವು ಟಿ ವಿ ನೋಡಿಕೊಂಡೇ ಮಾತಾಡ್ಬೋದು. ಏನೇ ಇದ್ದರೂ ಈ ವರ್ಕ್ ಫ್ರಮ್ ಹೋಮ್ ಮಾಡೋರು ಕೂಡ ಈಗ ಮನೇಲಿ ಇದ್ಕೊಂಡೇ ಟಿ ವಿನೋ ವೆಬ್ ಸೀರೀಸೋ ನೋಡ್ಬೋದು. ಸಿನಿಮಾಗೆ ಬರಬೇಕು ಅಂದರೆ ಮನೆಯಿಂದನೇ ಖರ್ಚು ಟೈಮು ಎರಡೂ ಶುರು ಆಗುತ್ತೆ. ಸೊ ಸಿನಿಮಾಗೆ ಬಂದು ಅಲ್ಲಿರೋ ಆಡಿಯನ್ಸ್ನ ಅವ್ರೇನು ಕಂಫರ್ಟ್ ಝೋನಲ್ಲಿ ಇರ್ತಾರೆ ಮನೆಯಲ್ಲಿ, ಅವ್ರನ್ನ ಕರೆಸ್ಬೇಕು ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಆಮೇಲೆ ಒಂದಷ್ಟು ಜನನ ಮನೇಲಿ ನೋಡಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅವ್ರನ್ನ ಇಲ್ಲಿ ಬಿಟ್ಟು ಸಿನಿಮಾದಲ್ಲಿ ಇವನು ಏನು ಮಾಡ್ತಾನೆ ಅನ್ನೋದನ್ನು ಅವ್ರ ಮೈಂಡಿಗೆ ಬರಬೇಕು ಫಸ್ಟು. ಸೊ ಅದಕ್ಕೆ ನಾವೇನಾದರೂ ಬೇರೆದು ಮಾಡಬೇಕು, ಸೀರಿಯಲಲ್ಲಿ ಮಾಡೋದ್ರ ಇಲ್ಲಿ ಮಾಡೋಕ್ಕೆ ಆಗಲ್ಲ ಅನ್ಕೋತೇನೆ. ಸೊ ಅವ್ರ ಮನೆಯಿಂದ ಹೊರಡ್ಬೇಕಾದ್ರೆ ಪ್ರತಿಯೊಂದು ಅವರು ಎಲ್ಲ ರೆಡಿಯಾಗಿ ಎಲ್ಲರನ್ನೂ ಕರ್ಕೊಂಡು ಥಿಯೇಟ್ರಿಗೆ ಬಂದು ಹೋಗೋವರೆಗೂ ಅವ್ರಿಗೆಲ್ಲೂ ಕೂಡ ವೇಸ್ಟ್ ಅನಿಸ್ಬಾರ್ದು. ಇಷ್ಟು ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಇದನ್ನು ತೊಗೊಂಡಾಗ ಸೀರಿಯಸ್ ಆಗಿ ಅವ್ರು ಏನು ಫೇಮ್ ಅಂದ್ಕೊಂಡಿರ್ತಾರೋ ಅಥವಾ ಆ ಸಿನಿಮಾ ಯಾವ ಲೆವೆಲ್ಗೆ ರೀಚ್ ಆಗಬೇಕು ಅಂದ್ಕೊಂಡಿರ್ತೀವೋ ಆ ಲೆವೆಲ್ ರೀಚ್ ಆಗುತ್ತೆ. ಆ್ಯಂಡ್ ಸ್ಟ್ರಗಲ್ ಅಂತ ಅನಿಸುತ್ತಾ ಸರ್? ನನಗೆ ಯಾವತ್ತೂ ಸ್ಟ್ರಗಲ್ ಅಂತ ಅನಿಸಿಲ್ಲ ಸರ್. ಯಾಕಂದರೆ ನನಗೆ ಪ್ರಾಬಲಿ ಸ್ಟ್ರಗಲ್ನ ನಾನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಗಲ್ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಲಾಕ್ಡೌನ್ ಸರ್. ಈಗ ಆಪರ್ಚುನಿಟಿ ಹುಡುಕಾಡೋದು ನನ್ನ ಪ್ರಕಾರ ಸ್ಟ್ರಗಲ್ ಅಲ್ಲ, ಅದು ನಾನು ಎಂಜಾಯ್ ಮಾಡ್ತೀನಿ ಆ ಪ್ರಾಸೆಸ್ನ. ಬಹುಶಃ ನಾವು ಮುಂದೆ ಒಂದಷ್ಟು ವರ್ಷ ಹೋದ್ಮೇಲೆ ಈ ಜರ್ನಿ, ಈ ಸ್ಟ್ರಗಲ್ನ ನಾವು ಇದನ್ನೇ ಖುಷಿ ಪಡೋದು ನೆನೆಸ್ಕೊಂಡು. ಅಲ್ಲಿ ಹೋಗಿದ್ದಾಗಲೂ ಇವ್ರ ಹತ್ರ ಹೋಗಿ ಫೋಟೋಸ್ ಕೊಟ್ಟು ವೆಯ್ಟ್ ಮಾಡ್ತಿದ್ದೆ ಏನು ಹೇಳ್ತಾರೆ ಅಂತ. ಅವ್ರಿಗೆ ನಾನು ಹೋಗಿ ಆಡಿಷನ್ಸ್ ಕೊಟ್ಟು ಬಂದಿದ್ದೆ, ಅವ್ರು ಈ ಥರ ಹೇಳಿದರು, ಇವೆಲ್ಲವೂ ನಾವು ಮುಂದೆ ನೆನೆಸ್ಕೊಂಡು ನಗ್ತೀವಿ. ಸೊ ಅದನ್ನು ಸ್ಟ್ರಗಲ್ ಅಂತ ಕನ್ಸಿಡರ್ ಮಾಡಲ್ಲ. ಇನ್ನು ನನಗೆ ಸ್ಟ್ರಗಲ್ ಅಂತ ಸುಮಾರು ಜನಕ್ಕೆ ಆಗಿದ್ದು, ನನಗೂ ಆಗಿದ್ದು ಅಂದರೆ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಜನಕ್ಕೆ, ಎಸ್ಪೆಷಲಿ ಕಲಾವಿದರಿಗೆ. ಬಿಕಾಸ್ ನಮ್ಮದು ಡೈಲಿ ಪೇಮೆಂಟ್ ಇರುತ್ತೋ, ಇಲ್ಲ ಮಂತ್ಲಿ ಇರುತ್ತೋ, ಇಲ್ಲ ವರ್ಷದ್ದು ಇರುತ್ತೋ, ಇಲ್ಲಾಂದರೆ ಆ ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಇರುತ್ತೋ. ಅದಾದಮೇಲೆ ನಮ್ಮ ಕೆಲಸನ ಇದನ್ನು ನಂಬ್ಕೊಂಡಿರೋರಿಗೆ ಎಸ್ಪೆಷಲಿ ಆವಾಗ ಕಷ್ಟ ಆಗುತ್ತೆ. ಸ್ಟ್ರಗಲ್ ಏನಿಗೆ ಅನಿಸುತ್ತೆ ಅಂದರೆ ಬರೀ ಅವನೊಬ್ಬಂಗೆ ಆಗ್ತಿರೋ ಸ್ಟ್ರಗಲ್ ಅಲ್ಲ ಅದು. ಇವನು ನಂಬ್ಕೊಂಡಿರೋ ಮನೆಯವ್ರಿಗೆ, ಏನೋ ಅಣ್ಣ ತಮ್ಮಂದಿರಿಗೋ, ಅಕ್ಕ ತಂಗಿರಿಗೋ, ಇಲ್ಲ ಅಪ್ಪ ಅಮ್ಮಂದಿರಿಗೋ, ಇವ್ರು ನಂಬ್ಕೊಂಡಿರ್ತಾರಲ್ಲ, ನಂಗೆ ದಿನಕ್ಕೆ ಇಷ್ಟು ತಂದುಕೊಡ್ತೇನೆ, ಇವನಿಂದ ಇಷ್ಟು ಖರ್ಚುಗಳು ನನಗೆ ಆಗಿಬರುತ್ತೆ, ಮನೆಯದು ರೇಷನ್ನು ಮನೆ ನಡೆಯುತ್ತೆ ಅನ್ನೋದಿರುತ್ತಲ್ಲ, ಅದು ಎಲ್ಲ ಸ್ವಲ್ಪ ಸ್ಟ್ರಗಲ್ಲು. ಸೊ ಅದು ಬಿಟ್ಟರೆ ಬೇರೆ ಯಾವುದೂ ಸ್ಟ್ರಗಲ್ ಅಲ್ಲ. ಒಟ್ಟು ಲೈಫಲ್ಲಿ ಇಂಥದ್ದು ಅಂತ ಸ್ಟ್ರಗಲ್ ಅಂದರೆ ನಿಮಗೆ ಕೋವಿಡ್ ಅದೊಂದೇ ಸ್ಟ್ರಗಲ್. ಈ ಲೈಫಲ್ಲಿ ಒಂದು ಸ್ಟ್ರಗಲ್ ನೋಡಿದ್ದೀನಿ ಅಂದರೆ ಅದು ಕೋವಿಡ್. ಆ್ಯಂಡ್ ನೀವು ಇನ್ನೊಂದು ಹೇಳ್ತಾ ಇದ್ರಿ, ಜನಗಳನ್ನ ಆಚೆ ಕರ್ಕೊಂಬರ್ಬೇಕು. ಈಗ ನಾನು ಸಿನಿಮಾ ನೋಡಬೇಕು ಅಂತಂದರೆ ನಾನು ಒಂದು ಸ್ಟಫ್ ಇರಬೇಕು ನನ್ನ ಸಿನಿಮಾದಲ್ಲಿ, ಆಚೆ ಕರ್ಕೊಂಬರ್ಬೇಕು ಅಂತ. ಆ್ಯಂಡ್ ನೀವು ಆ ಥರ ಒಂದು ಕಂಟೆಂಟ್ನ ವೆಯ್ಟ್ ಮಾಡ್ತಾ ಇರ್ತಿಲ್ಲ, ಈ ಥರ ಈ ಕಂಟೆಂಟ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ನೀವು ಕೂಡ ಸಿನಿಮಾಗೆ ಹೊಸಬ ಅಂತ ಬಂದಾಗ ಒಂದಷ್ಟು ಸಿನಿಮಾಗಳು ನಿಮಗೂ ಬರುತ್ತೆ, ಬಟ್ ಎಲ್ಲವೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಅದು ಚೂಸಿ ಆಗೋಕ್ಕಾಗತ್ತಾ, ಇಲ್ಲ ಬರೋರನ್ನ ಒಂದಷ್ಟು ರಿಜೆಕ್ಟ್ ಮಾಡೋಕ್ಕಾಗತ್ತಾ? ಹೆಂಗೆ ಸರ್? ಇವಾಗಲೇ ತುಂಬ ಚೂಸಿ ಆಗೋದಕ್ಕಾಗಲ್ಲ ಸರ್. ಯಾಕಂದರೆ ನಮಗೆ 20-25 ಸಿನಿಮಾ ಬರಲ್ಲ, ಒಂದು 5 ಸಿನಿಮಾ ಬರ್ಬೋದು, 10 ಸಿನಿಮಾ ಬರ್ಬೋದು. ಅದರಲ್ಲಿ ಯಾವ ಚೆನ್ನಾಗಿದೆ ಅಷ್ಟು ಕಮ್ಮಿ. ಎಲ್ಲವೂ ನಾವು ಮಾಡೋದಕ್ಕಾಗಲ್ಲ. ಈಗ ಹೀರೋಗಿ ಮಾಡಬೇಕಾದ್ರೆ ನಾವು ಓಕೆ ವರ್ಷ ಪೂರ್ತಿ ಶೂಟಿಂಗ್ ಮಾಡಬೇಕು, ಒಳ್ಳೆ ಆದಾಯ ಇರಲಿ ಅಂತ ಎಲ್ಲವೂ ಒಪ್ಕೊಳ್ಳೋಕ್ಕಾಗಲ್ಲ. ಈ ಪಾತ್ರಕ್ಕೆ ಯಾವ ಲುಕ್ ಬೇಕು, ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಪ್ರಿಪ್ರೇಷನ್ಸ್ ಇರಬೇಕು, ಪ್ರಮೋಷನ್ಸ್ಗೆ ನಾವು ಪ್ರತಿ ಚಾನಲ್ಗೆ ಹೋಗಿ ಕೂತ್ಕೋಬೇಕು, ಇದಕ್ಕೆಲ್ಲ ಟೈಮ್ ಕೊಡಬೇಕು. ಸೊ ಈ ಥರ ಇದ್ದಾಗ ನಾವು ಎಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಅಷ್ಟರಲ್ಲಿ 5-10 ಸಿನಿಮಾ ಏನೇನು ಬರುತ್ತೆ ಆಪರ್ಚುನಿಟೀಸ್, ಅದರಲ್ಲಿ 1-2 ಒಪ್ಕೋಬೋದು ಅಷ್ಟೇ. ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ. ಒಂದು ಮುಗಿದ್ಮೇಲೆ ಏನೇನು ಶೂಟಿಂಗ್ ಶುರು ಮಾಡ್ಬೋದು. ನಾವು ಶೂಟಿಂಗ್ ಬೇರೆ ಸಿನಿಮಾ ಯಾವಾಗ ಶುರು ಮಾಡ್ಬೋದು ಅಂದರೆ ಇದ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿರುತ್ತಲ್ಲ, ಆವಾಗ ಬೇರೆದು ಮಾಡ್ಬೋದು. ಬಟ್ ನಾವು ಅವೈಲೇಬಿಲಿಟಿ ತುಂಬ ಇಂಪಾರ್ಟೆಂಟ್ ಪ್ರತಿ ಸಿನಿಮಾಗೂ. ಯಾಕಂದರೆ ಆ್ಯಕ್ಟ್ ಮಾಡೋದು ಒಂದು ಕೆಲಸ ಆದರೆ ಸರ್, ಅದಾದಮೇಲೆ ಪ್ರಮೋಷನ್ಸ್ ಮಾಡಿದ್ದಿಲ್ಲ, ಅದು ಮೇಜರ್ ಕೆಲಸ. ಅದರಲ್ಲಿ ನಾವು ಕಾಣಿಸ್ಕೊಂಡು ಮಾತಾಡಬೇಕು ಸಿನಿಮಾ ಬಗ್ಗೆ. ಆಮೇಲೆ ಜನರು ನೀವೆಲ್ಲ ಕೇಳ್ತೀರಿ ಯಾಕೆ ನಿಮ್ಮ ಸಿನಿಮಾ ನೋಡಬೇಕು ಅಂತ. ನಾವು ಪ್ರಾಪರ್ ಆನ್ಸರ್ ಮಾಡಬೇಕು ಅವ್ರಿಗೆಲ್ಲ. ಈಗ ನಾನು ಹೋಗಿ ಅದರ ಸಿನಿಮಾ ನೋಡಿದ್ರೆ ನಾನು ಅದ್ರ ಬಗ್ಗೆ ಬೈಕೋಬಾರ್ದು. ನನ್ನ ಮಗ ನಂಬ್ಕೊಂಡು ನಾನು ಹೋಗಿ ಸಿನಿಮಾ ನೋಡಿದೆ, ಏನು ಚೆನ್ನಾಗಿತ್ತಪ್ಪ ಅಂತ ಬೈಕೋಬಾರ್ದು. ಅಲ್ಲಿ ಕರೆಕ್ಟು ಅವ್ನ ಮಾತು ಕೇಳೋದಕ್ಕೂ ಸಾರ್ಥಕ ಆಯಿತು, ಸರಿ ಚೆನ್ನಾಗಾಯಿತು, ಸಿನಿಮಾ ಚೆನ್ನಾಗಿತ್ತು, ನಾನು ಸ್ಟೇಟಸಲ್ಲಿ ಶೇರ್ ಮಾಡ್ಬೋದು, ನಾನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ, ಅವರೇ ಶೇರ್ ಮಾಡ್ತಾರೆ. ಸೊ ಅದನ್ನು ಏನಂದರೆ
ತುಂಬ ಚೂಸ್ ಆಗಿರೋಕ್ಕಾಗಲ್ಲ. ಒಂದು ಬ್ರೇಕ್, ಒಂದು ಬ್ಲಾಕ್ ಬಸ್ಟರ್ ಅಂತ ಒಂದು ಆಗುತ್ತಲ್ಲ ಲೈಫಲ್ಲಿ, ಅದಾದಮೇಲೆ ನೋಡಿ ಚೂಸಿ ಯಾವಾಗ. ಸೊ ರಿಜೆಕ್ಟ್ ಮಾಡಿದ್ದಿದೆಯಾ? ಇದೆ ಸರ್, ಇದೆ. ಎಷ್ಟು ಅಂತಲ್ಲ ಸರ್, ಸುಮಾರು ಮಾಡಿದ್ದೀನಿ ಆ್ಯಕ್ಚುಲಿ. ಈ ಸಿನಿಮಾನ ಕೂಡ ನಾನು ಕಾಲೇಜ್ ಆಗಿರೋದ್ರಿಂದ ಮಾಡೋದು ಬೇಡ ಅಂತ ಅಂದ್ಕೊಂಡು ನರೇಶನ್ಗೆ ಬಂದು ಕೂತ್ಕೊಂಡೆ. ಯಾಕಂದರೆ ಈ ಹಿಂದೆ ಹೊಂದಿಸಿ ಬರೀರಿ ಮತ್ತು ಗಜಾನನ ಎರಡೂ ಕೂಡ ಕಾಲೇಜ್ ಆಗಿತ್ತಲ್ಲ, ಇದು ಮಾಡೋದು ಬೇಡ ಅಂತ ಅಂದ್ಕೊಂಡು ಬಂದೆ. ಬಟ್ ಏನಂದರೆ ಕಾನ್ಸೆಪ್ಟ್ ನಮ್ಮ ಡೈರೆಕ್ಟರ್ ಕೆ ಎಂ ರಘು ಸರ್, ಯಶವಂತ್ ಅವರೇ, ನಮಗೆ ಡಿಸ್ಟಿಂಕ್ಷನ್ ಆದವ್ರಿಗೊಂದು ಬೆಲೆ ಇದೆ, ಫಸ್ಟ್ ಕ್ಲಾಸ್ ಬಂದವ್ರಿಗೂ ಬೆಲೆ ಇದೆ, ಸಮಾಜದಲ್ಲೂ ಬೆಲೆ ಇದೆ, ಮನೇಲೂ ಬೆಲೆ ಇದೆ, ಮತ್ತು ಕಾಲೇಜಲ್ಲೂ ಕೂಡ ಬೆಲೆ ಇರುತ್ತೆ. ನನ್ನ ಪಕ್ಕದಲ್ಲಿ ಕೂತಿರೋ ಮಾರ್ಕ್ಸ್ ಕೇಳಿದಾಗ ಓ ಈ 98 ಅಷ್ಟೊಂದಾ ಆಫ್ ಅಂತ ಎಲ್ಲ ಆ ರಿಯಾಕ್ಷನ್ಸ್ ಕೊಡ್ತೀವಿ. 35 ಜಸ್ಟ್ ಪಾಸಲ್ಲಿ ಬಂದು ಸೇರಿಕೊಂಡೆ ಅನ್ನೋ ಥರ ಇದ್ದರೆ ಬೆಲೆ ಇರಲ್ಲ. ಅದು ಜಸ್ಟ್ ಪಾಸ್ ಅವ್ರಿಗೆ ಕಾಲೇಜಲ್ಲಿ ಫಸ್ಟ್ ಆಫ್ ಆಲ್ ಸೀಟೇ ಸಿಕ್ಕಿರಲ್ಲ. ಸೊ ಇಂಥವ್ರಿಗೆ ಒಂದು ಕಾಲೇಜ್ ಮಾಡಿದಾಗ 35 ಬಂದು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲೂ ನನಗೆ ಕೆಲಸ ಸಿಗ್ತಿಲ್ಲ, ಇಲ್ಲ ಕಾಲೇಜಲ್ಲಿ ಸೀಟ್ ಸಿಗ್ತಿಲ್ಲ ಅಂತ ಇರೋರಿಗೆ ಒಂದು ಕಾಲೇಜ್ ಓಪನ್ ಮಾಡಿದಾಗ ಹೇಗಿರುತ್ತೆ, ಅವ್ರಿಗೆ ಅಂತ ಒಂದು ಹಾಸ್ಟೆಲ್ ಫೆಸಿಲಿಟಿ ಮಾಡಿದಾಗ ಹೇಗಿರುತ್ತೆ, ಆ್ಯಂಡ್ ಎರಡೂ ಫ್ರೀ ಆದಾಗ ಹೇಗಿರುತ್ತೆ. ಬಿಕಾಸ್ ತುಂಬ ಜನ ಡೊನೇಷನ್ ಕೊಡೋಕ್ಕಾಗಿರಲ್ಲ. ಎಷ್ಟೋ ಜನ ಸರ್ ಆಟೋ ಡ್ರೈವರ್ಸು ಅಥವಾ ಬೇರೆಯವರೆಲ್ಲ ಓದೋಕ್ಕಾಗದೇನೋ ಅಥವಾ ಸಣ್ಣ ಪುಟ್ಟ ಕೆಲಸ ಡೈಲಿ ವೇಜ್ ವರ್ಕರ್ಸು, ಇಲ್ಲ ಕಂಡಕ್ಟರ್ಸು, ಬೇರೆಯವರು ಸಣ್ಣ ಪುಟ್ಟ ಅಂದರೆ ಅವೆಲ್ಲ ಒಳ್ಳೊಳ್ಳೆ ಕೆಲಸನೇ, ಬಟ್ ಕಮ್ಮಿ ಆದಾಯದಲ್ಲಿ ಕೆಲಸ ಮಾಡೋರಿಗೆ ಕೇಳ್ತಾರೆ ಮನೆ ಕಡೆ ಜೋರಾಗಿದ್ದಾರಾ ಅಥವಾ ಸಂಬಳ ಎಷ್ಟು ಬರುತ್ತೆ. ಅವ್ರು ಕಮ್ಮಿ ಬರ್ತೀವಿ ಸಂಬಳ ಅಂದರೆ ಅವ್ರನ್ನ ನಾವು ಡೈರೆಕ್ಟಾಗಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರ ಸಿಚುಯೇಷನ್ಸ್ ಹೇಗಿರುತ್ತೋ ಗೊತ್ತಿರಲ್ಲ. ಅವ್ರಿಗೆ ಓದೋ ಶಕ್ತಿ ಇದ್ರೂ ಕೂಡ, ಅಂದರೆ ಟ್ಯಾಲೆಂಟ್ ಇದ್ರೂ ಕೂಡ ಅವ್ರಿಗೆ ಸೇರಿಸೋ ಶಕ್ತಿ ಮನೇಲಿರಲ್ಲ. ಸೊ ಇವೆಲ್ಲವೂ ಇರುತ್ತೆ. ಸೊ ಇಂಥವ್ರಿಗೆ ಅಂತ ಕಾಲೇಜ್ ಮಾಡಿದಾಗ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟಾಗ ಲೈಫಲ್ಲಿ ಏನೇನೆಲ್ಲ ಸಾಧನೆ ಮಾಡ್ಬೋದು. ಆ್ಯಂಡ್ ಸಾಕಷ್ಟು ಆ್ಯಕ್ಚುಲ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೋಬೇಕು ಅಂದರೆ ಎಷ್ಟೋ ಸಾಧಕರು ಜಸ್ಟ್ ಪಾಸ್ ಆದವರು, ಇಲ್ಲಾಂದ್ರೆ ಸ್ವಲ್ಪ ಆವ್ರೇಜ್ ಮಾರ್ಕ್ಸ್ ತೆಗೆದವ್ರು. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ಜಸ್ಟ್ ಪಾಸ್ ಆಗಿರೋರು ಇವಾಗ ತುಂಬ ಒಳ್ಳೊಳ್ಳೆ ಸ್ಥಾನದಲ್ಲಿ ಅಲ್ವಾ ಯಶವಂತ್ ಅವರೇ? ಎಷ್ಟೋ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಆಮೇಲೆ ತುಂಬ ಡಿಸ್ಟಿಂಕ್ಷನ್ ಬಂದವ್ರು ಇರ್ತಾರಲ್ಲ, ಈ ಡಿಸ್ಟಿಂಕ್ಷನ್ ಬಂದವ್ರಿಗೆಲ್ಲ ಕೆಲಸ ಕೊಟ್ಟಿರೋರು ಜಸ್ಟ್ ಪಾಸ್ ಆದವರು. ಎಷ್ಟು ಕಂಪ್ನಿ ಕಟ್ಟಿರೋರು ಜಸ್ಟ್ ಪಾಸ್ ಆಗಿರ್ತಾರೆ. ಅಲ್ಲಿ ಅವ್ರಿಗೆಲ್ಲ ಕೆಲಸ ಮಾಡ್ತಿರೋರು ಡಿಸ್ಟಿಂಕ್ಷನ್ನು ಟಾಪರಲ್ಲಿ ಆಗಿರ್ತಾರೆ. ಸೊ ಜಸ್ಟ್ ಪಾಸ್ ಅನ್ನೋದು ಬೇಸಿಕಲಿ ಇಷ್ಟೇನಾ ಅನ್ನೋ ಥರ ಅಲ್ಲ. ಇವರು ಕೂಡ ಸಾಮಾನ್ಯದವರಲ್ಲ. ಇವರು ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ ಮಾಡ್ತಾರೆ. ಏನಂದರೆ ಅವ್ರಿಗೂ ಒಂದು ಸ್ಪೇಸ್ ಕೊಡಬೇಕು, ಸ್ಥಾನಮಾನ ಕೊಡಬೇಕು, ಪ್ರತಿಯೊಬ್ಬರನ್ನು ಗೌರವಿಸಬೇಕು. ನಾನು ಇದನ್ನು ಪ್ರತಿ ಕಾಲೇಜಲ್ಲಿ ಹೇಳ್ತಿರ್ತೀನಿ. ಮಾರ್ಕ್ಸ್ ಕಮ್ಮಿ ಬಂದ ತಕ್ಷಣ ಯಾರೂ ಬೇಜಾರು ಮಾಡ್ಕೋಬೇಡಿ. 35 ಆಗಿರಲಿ, ಇಲ್ಲ 45 ಆಗಿರಲಿ, ಇಲ್ಲ ಯಾವುದೇ 95 ಆಗಿರಲಿ, ಅದು ಒಂದು ಹಾಳೆ ಮೇಲಿರೋ ಒಂದು ನಂಬರ್ ಅಷ್ಟೇ. ನೀವು ಸಾಧಿಸ್ಬೇಕಾಗಿರೋದು ಸಾಕಷ್ಟಿದೆ ಲೈಫಲ್ಲಿ. ಇಲ್ಲಿ ಬೇರೆನೇ ಇರುತ್ತೆ ತುಂಬ. ಅದ್ರ ಕಡೆ ಗಮನ ಕೊಡಿ. ಇಲ್ಲಿ ಎಷ್ಟಾದರೂ ಬರಲಿ. ಜಸ್ಟ್ ಪಾಸ್ ಆದವ್ರನ್ನ ಬೇರೆ ಥರ ನೋಡ್ಬೇಡಿ. ಹೌದು, ಅವರು ಅಸಾಮಾನ್ಯರು, ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಅಸಾಮಾನ್ಯರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ ಲೈಫಲ್ಲಿ. ಎಸ್. ಆ್ಯಂಡ್ ಈ ಸಿನಿಮಾ ಟ್ರೈಲರ್ ಇತ್ತೀಚೆಗೆ ತಾನೇ ಬಿಡುಗಡೆ ಆಗುತ್ತೆ. ಆ್ಯಂಡ್ ಈ ಟ್ರೈಲರ್ ರಿಲೀಸ್ ಮಾಡೋದು ಡಿ ಬಾಸ್ ಅವ್ರು ಬರ್ತಾರೆ ಅಂತ ಹೇಳಲಾಗುತ್ತೆ. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ. ಹೆಂಗೆ ಅನ್ನಿಸ್ತು ಆ ಒಂದು ಟೈಮ್ ಅವ್ರ ಕೈಲಿ ಮಾಡಿಸಿದ್ರೆ ಇನ್ನೊಂದೇನೋ ಆಗ್ತಿತ್ತು, ಬಟ್ ಆಗಲಿಲ್ಲ ಅಂತ? ಸರ್ ಚೆನ್ನಾಗಿತ್ತು. ಯಾಕಂದರೆ ಈಗ ಸರ್ ನಿಮ್ಮ ಮುಖಾಂತರ ರೀಚ್ ಮಾಡಿಸೋದು ಒಂದು ಲೆವೆಲ್ ಪ್ರಮೋಷನ್ ಅಂದರೆ, ಡಿ ಬಾಸ್ ಹತ್ರ ಅವ್ರ ಕಡೆಯಿಂದ ರೀಚ್ ಮಾಡಿಸೋದು ಇನ್ನೊಂದು ಥರ ಪ್ರಮೋಷನ್. ಅದು ಅವ್ರು ಒಂದು ಮಾತು ಹೇಳಿದ್ರೆ ಗೊತ್ತಲ್ಲ ಎಷ್ಟು ಜನ ಕೇಳ್ತಾರೆ, ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ. ಅವ್ರಿಗಿರೋಂಥ ಫ್ಯಾನ್ಸ್ ಫಾಲೋಯಿಂಗು ಅವೆಲ್ಲ ನಮ್ಮ ಅದೃಷ್ಟ. ನಾವಿರೋ ಟೈಮಲ್ಲಿ ಅವೆಲ್ಲ ನಾವು ಕಣ್ಣಾರೆ ನೋಡ್ತಿದ್ದೀವಿ. ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ನಾನು ಅವ್ರನ್ನ ಪರ್ಸನಲಿ ಮೀಟ್ ಮಾಡಿದಾಗ ಅವ್ರು ಇಷ್ಟೇ ಹೇಳಿತ್ತು, ನಿಮ್ಮ ಸಿನಿಮಾ ಒಳ್ಳೇದು ಬಯಸ್ತೀನಿ, ಒಳ್ಳೇದಾಗಬೇಕು ಅಂತ. ಸೊ ನಾನು ಪ್ರೆಸ್ ಮೀಟಲ್ಲೂ ಇದನ್ನೇ ಹೇಳಿದೆ, ಅವ್ರು ಎಲ್ಲೇ ಇದ್ದರೂ ಬರೋಕ್ಕಾಗಿಲ್ಲ ಅಂದರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಳ್ಳೇದೇ ಪ್ರೇ ಮಾಡ್ಕೊತಿರ್ತಾರೆ, ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊಂಡಿರ್ತಾರೆ. ಸೊ ಅಷ್ಟಾದರೆ ಸಾಕು. ಆ್ಯಂಡ್ ಸೀರಿಯಲ್ ಫೇಮ್ ಇದ್ದಾಗ ಒಂದಷ್ಟು ಕ್ರೇಜಿ ಫ್ಯಾನ್ಸ್ಗಳು ಇರ್ತಾರೆ ನಿಮಗೆ. ಫೀಮೇಲ್ ಫ್ಯಾನ್ಸ್ಗಳು ಅವಾಗ ಇದ್ರು ಅಲ್ವಾ, ಈಗಲೂ ಇದ್ದಾರೆ. ಒಂದು ಕ್ರೇಜಿ ಫ್ಯಾನ್ ಥಿಂಗ್ ಏನಾದರೂ ಒಂದು ಆಯಿತು ಅಂತ ಅಂದರೆ ಏನಾದರೂ ನೆನಪಿದೆಯಾ? ಟ್ಯಾಟೋ ಹಾಕ್ಸ್ಕೊಂಡಿದ್ರು ಸರ್ ಸೀರಿಯಲಲ್ಲೇ. ಶ್ರೀ ಅಂತ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟಿದ್ದು ಒಂದು ಹುಡುಗಿ. ಸೊ ಅದು ಈಗಲೂ ನೆನೆಸ್ಕೊತೀನಿ ಅದನ್ನು. ಆಮೇಲೆ ಈಗಲೂ ಕೂಡ ಇಲ್ಲ, ಅದು ಫೋಟೋ ಇತ್ತು ಸರ್, ಹುಡುಕ್ಬೇಕು ಸರ್. ಇದು ಸುಮಾರು ವರ್ಷ ಆಯ್ತದು. ಅವರು ಒಂದು 5-6 ವರ್ಷ ಆಯ್ತೇನೋ ಅದು ಟ್ಯಾಟೋ ಅದು ತೋರಿಸಿ. ಅವರು ಇನ್ನೊಬ್ರು ಇದ್ದಾರೆ, ಐ ಥಿಂಕ್ ಸಾರಿ ಮೈಸೂರು ಏನೋ ಒಂದು ಹೆಸರಿದೆ ಸರ್. ಅವರು ಪ್ರತಿ ಸಲನೂ ನನ್ನ ಮೂವಿ ಬ್ಯಾಕ್ ಕೇಸ್ ನಂದು ಪೋಸ್ಟರೆಲ್ಲ ಹಾಕೋತಾರೆ. ನನ್ನ ಮೂವಿ ಬಂದಾಗ ಅಥವಾ ನನ್ನದೇ ಪೋಸ್ಟರಲ್ಲಿ ಹಾಕೋತಾರೆ ಫೋನ್ ಬ್ಯಾಕ್ ಕೇಸ್ಗೆ. ಸೊ ಆ ಥರ ಇದ್ದಾರೆ. ಆ್ಯಂಡ್ ಟೂ ವೀಲರ್ ಎಲ್ಲ ಸೀರಿಯಲ್ ಟೈಮಲ್ಲಿ ಟೂ ವೀಲರ್ ಎಲ್ಲ ಫಾಲೋ ಮಾಡ್ಕೊಂಡೆಲ್ಲ ಬಂದು ಮಾತಾಡಿಸಿದ್ದು, ಆ ಥರದ್ದು ಸುಮಾರು ಎಕ್ಸ್ಪೀರಿಯನ್ಸ್ಗಳು ಚೆನ್ನಾಗಿದೆ ಸರ್. ಆಗಿದೆ ಆಗಿದೆ. ಇನ್ಮೇಲೆ ಈ ಸಿನಿಮಾ ಮೂಲಕ ಇನ್ನೊಂದಷ್ಟು ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಫೈನಲಿ, ಸೊ ಈ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? Feb 9 ಜಸ್ಟ್ ಪಾಸ್ ರಿಲೀಸ್ ಆಗ್ತಿದೆ. ನಾವು ಸಿನಿಮಾದವರಾಗಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಇದು ನಮ್ಮ ಕರ್ತವ್ಯ. ಬಟ್
ನಿಮ್ಮ ಜವಾಬ್ದಾರಿ ನಾವು ತಗೋತೀವಿ. ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಮತ್ತು ನಿಮ್ಮ ದುಡ್ಡು ಕೂಡ ವೇಸ್ಟ್ ಮಾಡಬಾರ್ದು. ನಮ್ಮ ತಲೆಯಲ್ಲಿರುತ್ತೆ. ಬಿಕಾಸ್ ನಾವೆಲ್ಲ ಆ್ಯಕ್ಟ್ರ್ ಆಗಿಂತ ಮುಂಚೆ ಫಸ್ಟು ನಾವು ಆಡಿಯನ್ಸ್. ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು ಅಂದರೆ ನೀವು ಬಂದು ಥಿಯೇಟ್ರಿಗೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ 100% ನಿಮಗೆ ಬೇಜಾರಂತೂ ಆಗಲ್ಲ ಎಲ್ಲೂ. ಆ್ಯಂಡ್ ನೀವು ಇದನ್ನು ನಮ್ಗೆ ಯಾವ್ದಾದ್ರು ಸಿನಿಮಾ ಇಷ್ಟ ಆದರೆ ಯೂಶಲಿ ಮಗ ಆ ಸಿನಿಮಾ ನೋಡ್ದ, ಮಗ ಈ ಸಿನಿಮಾ ನೋಡೋ ಸಖತ್ತಾಗಿದೆ ಅಂತ ಸಜೆಸ್ಟ್ ಮಾಡ್ತೀವಿ. ನೀವು ಈ ಸಿನಿಮಾನ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ, ಆ ಗ್ಯಾರಂಟಿ ಕೊಡ್ತೀನಿ. ಸೊ Feb 9 ರಿಲೀಸ್ ಆಗ್ತಿದೆ. Feb 9 1 ವಾರ ಇಲ್ಲ 2 ವಾರ ದಯವಿಟ್ಟು ಫ್ರೀ ಮಾಡ್ಕೊಳ್ಳಿ. ಫಸ್ಟ್ ಡೇನೇ ಫಸ್ಟ್ ಶೋನೇ ಬಂದು ನೋಡಿ ಅಂತ ನಿಮಗೆ ಫೋರ್ಸ್ ಮಾಡಲ್ಲ, ಇಲ್ಲ ಪ್ರೆಷರ್ ಹಾಕಲ್ಲ. ನಿಮಗೂ ನಿಮ್ಮದಂಥ ಕಮಿಟ್ಮೆಂಟ್ಸು ಅದು ಇದು ಬ್ಯುಸಿ ವರ್ಕ್ ಇರುತ್ತೆ. ಸ್ವಲ್ಪ ಟೈಮ್ ಮಾಡಿಕೊಂಡು ಆ ವಾರದಲ್ಲೋ ಇಲ್ಲ ಮುಂದಿನ ವಾರದಲ್ಲೋ ಬಂದು ಸಿನಿಮಾ ನೋಡಿ. ಸೂಪರ್. ಜಸ್ಟ್ ಪಾಸ್ ಫೆಬ್ರವರಿ 9 ಒಂದಷ್ಟು ಮಾಡ್ಲಿಕ್ಕೆ ಆರಾಮತ್ತು ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ, ಫಿಲ್ಮ್ ಬಿಟ್ಗೆ ಟೈಮ್ ಕೊಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು. ನೋಡೋದಲ್ಲ ಶ್ರೀ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ. ಆ್ಯಂಡ್ ಫೆಬ್ರವರಿ 9 ಜಸ್ಟ್ ಪಾಸ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ನಿಯರೆಸ್ಟ್ ಥಿಯೇಟ್ರಿಗೆ PVRಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ.